ಅಲ್ಲ ಎಂತ ರಮ್ಯ ಇಷ್ಟು ಸಲೀಸಾಗಿ ಹೇಳ್ತಾ ಇದ್ದೀಯಲ್ಲ. ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಲೆಕ್ಕ ಹಾಕೇನಂತ ಅವ ಹಾಡಿದ್ದೇ ಹಠ ಹಾಕಿ ಹೋತ. ಅಲ್ಲ ನೀನು ಓದ್ದೋಳು ಬರ್ದೋಳು ಹಾಕ್ಕೊಂಡು ಕಾನೂನೆಲ್ಲ ಏನು ಎತ್ತ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಮರತಿ. ಅಂಥದ್ರಲ್ಲಿ ಅವ್ನು ಹೇಳಿದ್ನೆಲ್ಲ ಅನೇಸ್ಕೊಂಡು ಸುಮ್ಮನಿದ್ದೀನಿ ಅಂತೀಯಲ್ಲ. ನೀ ಸುಮ್ಮನಿದ್ರು ನಾನು ಸುಮ್ಮನಿರಲ್ಲ. ಕಾಣ್ತಾ ಕಾಣ್ತಾ ನನ್ನ ಮಗಳ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ನಾನು ಬಿಡೋದೇ ಇಲ್ಲ ರಮ್ಯ. ಇಷ್ಟು ದಿವಸ ನೀ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿದ್ದೆ. ಗಂಡ ಹೆಂಡತಿ ಮಧ್ಯೆ ನಾನು ಬರಬಾರ್ದು, ಯಾವತ್ತಾರು ಒಂದು ಸರಿ ಆತಾನೆ ನೋಡೋಣ ಬುದ್ಧಿ ಬರ್ತದೆ ಅಂತ. ಇಷ್ಟು ನಿಶ್ಚಯಿಸ್ತಾನೆ ಅಂದರೆ ಅವನು ಎಷ್ಟು ನಿಶ್ಚಯಿಸ್ತಾನೆ ನಾನು ನೋಡೇ ಬಿಡ್ತೀನಿ. ನನ್ನ ಹತ್ರ ಮಾತಾಡೋಕ್ಕೆ ಧೈರ್ಯ ಇಲ್ಲದೆ ಅದಕ್ಕೆ ನಿನ್ನ ಹತ್ರ ಹೇಳ್ದ ಅಂತ ಕಾಣ್ತದೆ. ಅಬ್ಬಾ ದೇವ್ರೆ, ನಾನು ಯಾವ ದೇವರಿಗೆ ಏನು ಅನ್ಯಾಯ ಮಾಡಿದೆ ಹಂಗಾರೆ. ನನಗೂ ಬೇಜಾರಾಗಿದೆ, ಆದರೆ ಏನು ಮಾಡೋದು? ಅಪ್ಪನ ಎದುರಿಗೆ ಹೇಳಿದ್ರೆ ಅವ್ರು ಇನ್ನೂ ಬೇಜಾರು ಮಾಡ್ಕೋತಾರೆ. ಬೇಡ, ನನಗೇನು ಬೇಜಾರಾಗಲ್ಲ ಅನ್ನೋ ಥರನೇ ಇರ್ತೀನಿ. ಬೇಜಾರು ಮಾಡಿಕೊಂಡ್ಲು ಬಾರ್ದು, ನಾನು ಯಾಕೆ ಬೇಜಾರು ಮಾಡ್ಕೊಬೇಕು? ಇದರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಏನದೆ ಅಪ್ಪ? ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಯಾವತ್ತಾರು ಒಂದಿನ ಇದಾಗಲೇಬೇಕಿತ್ತಲ್ಲ, ಇವತ್ತು ಆತ ಅದೇ ಅಷ್ಟೇ. ನಮಗಿನ್ನೂ ಒಳ್ಳೆಯದೇ ಆಯ್ತು. ಏನು ಅಂತ ನಮ್ಮ ಲೈಫಿನ ಡಿಸಿಷನ್ನನ್ನು ನಾವು ತೊಗೊಬೋದಾ? ದಿನ ಇದೇ ಎಳೆಯೋದು. ನಾನು ಆ ನಿರೀಕ್ಷೆಯಲ್ಲಿರಲ್ಲ, ಆದರೆ ನೀವು ಮಾತ್ರ ಇವತ್ತು ಬರ್ತಾರೇನೋ ನಾಳೆ ಬರ್ತಾರೇನೋ ಅನ್ನೋ ನಿರೀಕ್ಷೆಯಲ್ಲೇ ಇದ್ದರೆ ನಂಗೆ ಗೊತ್ತಾಗ್ತದೆ ನೀವು ನಡ್ಕೊಳ್ಳೋ ರೀತಿಲೇ. ಅದನ್ನು ಬಿಟ್ಟರೆ ಆಯ್ತು, ಇನ್ನಿಬ್ಬರದು ಇದ್ರೆ ಆತಲ್ಲ, ಅನುಕೂಲನೇ ಆಯ್ತು. ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ. ನನ್ನ ಲೈಫಲ್ಲಿ ದೊಡ್ಡ ತೊಂದರೆ ಅಂದರೆ ನೀವು ಹೆಲ್ತ್ ಹಾಳಾಗೋದು. ನಿಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನಾನು ಬೇರೆ ಯಾವ ಸಮಸ್ಯೆ ಬಂದರೂ ಎದುರಿಸ್ತೀನಿ. ನನಗೇನು ಅಂಥ ಒಂದು ಶಾಕ್ ಏನಾಗಲ್ಲ. ನಂಗೆ ಗೊತ್ತಿತ್ತು ಯಾವತ್ತಾರು ಒಂದಿನ ಇದು ಆಗ್ತದೆ ಅಂತ. ಸ್ವಲ್ಪ ಬೇಗ ಆಗ್ತದೆ. ನನ್ನ ಮಗಳು ದೊಡ್ಡ ಆಗ್ಬೇಕಾದ್ರೆ ಮುಂಚೆನೇ ಹಿಂಗಾಗಿದ್ದು ಒಂದಕ್ಕೆ ಒಳ್ಳೆಯದೇ ಆಯ್ತು ಗೊತ್ತಾ. ಕೊನೆಗೆ ಅವಳಿಗೆ ತಿಳುವಳಿಕೆ ಬಂದ ಮೇಲೆ ಈಗ ನಮಗೆ ಸ್ವಲ್ಪ ಮಟ್ಟಿಗಾರು ನೋವು ಆಗ್ತದೆ. ಒಂದು 2-3 ವರ್ಷ ಇದ್ನಲ್ಲ ಅವ್ರ ಜೊತೆ. ಹಾಗಾಗಿ ಅವಳು ನೋಡಿ ಏನಾರು ಅವಳಿಗೊಂದು 8-10 ವರ್ಷ ಅದಕ್ಕೂ ಬಿಟ್ಟು ಹೋಗಿದ್ರೆ ಅಯ್ಯೋ ಜೊತೆಗಿಲ್ಲ ಅಂತ ಇನ್ನೆಷ್ಟು ಕೊರಗ್ತಿದ್ಲೇನೋ. ಈಗ ಹಂಗಲ್ಲ, ಆ ಕೊರತೆ ಬರದೇ ಇದ್ದಂಗೆ ನಾನೇ ಬೆಳೆಸಿಬಿಡ್ತೀನಿ. ಇದೇ ಆರಾಮಪ್ಪ ನನಗೆ. ಯಾವ ಥರ ಹೇಳ್ಬೇಕಂತ ಗೊತ್ತಾಗಲ್ಲ. ಪ್ಲೀಸ್ ನೀವು ಮಾತ್ರ ಟೆನ್ಷನ್ ಮಾಡ್ಕೊಬೇಡಿ. ನೀನು ಇಷ್ಟು ಸಲೀಸು ಹೇಳೋದು ನೋಡಿದ್ರೆ ಹಂಗಾದ್ರೆ ನಿಂಗೆ ಗೊತ್ತಾಗಿ ಸುಮಾರು ದಿವಸ ಆಗಿದೆ. ಅದಕ್ಕೆ ಇವತ್ತು ಅಂತ ಇದು ಮಾತಾಡಿ ಬರೋಕ್ಕಂತ ಹೊರಟಿದ್ದ. ಪೇಟೆಗೆ ಯಾವತ್ತು ಇಲ್ಲಿದ್ದಳು ಇವತ್ತು ಹೊರಡ್ತೀನಿ ಅಂತ ಹೊರಟಾಗಲೇ ನಾನು ಅಂದ್ಕೊಂಡೆ, ರಮ್ಯಾ ನೀ ಈ ಥರ ಮಾತ್ರ ನನ್ನ ಹತ್ರ ಎಲ್ಲ ವಿಚಾರನೂ ಮುಚ್ಚಿಡಬೇಡ. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳು. ಅಷ್ಟು ಸುಲಭಕ್ಕೆ ಬಿಡಬಾರ್ದೆ ಅವನ್ನ. ಬಿಟ್ಟು ಉಳಿದವರಿಗೆಲ್ಲ ನಾವೇ ಒಂದು ಸಲ್ಗಿ ಕಲಿಸ್ಕೊಟ್ಟಂಗೆ ಆಗ್ತದೆ ಗೊತ್ತಾನೋ. ಅವನೇ ಹಂಗೆ ಮಾಡೇನೆ ಇವರಿಗೆ ಏನು ಮಾಡೋಕ್ಕಾಗಲ್ಲ, ಇನ್ನು ಉಳಿದವ್ರು ಏನು ಮಾಡ್ತಾರೆ ಅಂತ. ಹೆಣ್ಮಕ್ಳ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ತದೆ ಗೊತ್ತಾ ನಿಂಗೆ? ಬೇಡ ನೋಡು, ಇದನ್ನು ಮಾತ್ರ ಸುಮ್ಮನೆ ಬಿಡಲೇಬಾರ್ದು. ನಾ ಹೇಳ್ತೀನಿ ಕೇಳು. ಇಲ್ಲಪ್ಪ, ಹಾಗೆಲ್ಲ ಅನ್ಕೊಂಬೇಡಿ ನೀವು. ಈ ವಿಚಾರ ಇಷ್ಟು ಸೀರಿಯಸ್ ವಿಚಾರ ನಂಗೆ ಗೊತ್ತಾಗಿದ್ರೆ ನಿಮ್ಮ ಹತ್ರ ಹೇಳ್ದೇ ಇರ್ತಿದ್ನಾ? ಹಂಗೆ ಹೇಳ್ಬಾರ್ದು ಅನ್ನಂಗಿದ್ರೆ ಇವತ್ತು ಹೇಳ್ತಿರ್ಲ ನಾನು. ಪೇಟೆಗೆ ಹೊರಟಿದ್ದು ಅದಕ್ಕಾಗಲ್ಲ. ಪ್ರೇಮ ತುಂಬ ದಿವಸ ಆಗಿದೆ, ಎಲ್ಲರೂ ಹೋಗಿ ಬರೋಣ ಸಣ್ಣಮ್ಮ, ನನಗೂ ಬೇಜಾರಾದಂಗೆ ಆಗ್ತದೆ ಅಂತ ಇತ್ತ. ಹಂಗಾದ್ರೆ ನಾನು ಇವಳನ್ನು ಎಲ್ಲಿಗೂ ಕರ್ಕೊಂಡು ಹೋಗಿರ್ಲಲ್ಲ. ಮನೆ ಒಳಗೆ ಅದಳ, ಇನ್ನೇನು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಚೂರು ರಿಲ್ಯಾಕ್ಸ್ ಆಗ್ತದೆ ಅಂತ ಅಂದ್ಕೊಂಡು ಹೊರಟಿದ್ದೆ ನಾನು. ಮೊನ್ನೆನೇ ಪ್ರೇಮನ ಹತ್ರ ಹೇಳಿದ್ದೆ ಇವತ್ತು ಹೋಗೋಣ ಅಂತ. ಕೇಳಿ ಬೇಕಾರೆ ಪ್ರೇಮನ್ನ. ಪ್ರೇಮ್ ಪಾಪ ರೆಡಿಯಾಗಿ ಬರ್ತದೇನೆ. ಈಗ ನನಗೀಗ ಹೋಗೋ ಮೂಡೇ ಇಲ್ಲ. ಹೊರಡ್ತಿರೋಷ್ಟೊತ್ತಿಗೆ ಫೋನ್ ಬಂತು. ಫೋನಲ್ಲಿ ಹೇಳಿದ್ಮೇಲೆ ಗೊತ್ತು ಅಪ್ಪ ನನಗೆ ಇವರಿಷ್ಟು ಮುಂದುವರೆದಾರೆ ಅಂತ. ಏನು ಹೇಳೋಕ್ಕಾಗ್ತದೆ ಹೇಳಿ? ಬೇಡ, ನಂಗೆ ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಗತಿ ಇಲ್ಲ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳೋಕ್ಕಾಗ್ತದ? ಅದು ಎಷ್ಟು ಕಷ್ಟದ ಕೆಲಸ ನೀವೇ ಹೇಳಿ. ಹೋದ್ರಿಂದಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಾನಂತೂ ಸಹಿಸ್ತೀನಿ, ನಂಗೆ ಆಗ ಅವಮಾನ ಇಲ್ಲ. ನನ್ನ ಮಗಳು ಬೇಡ ಬಿಡಿ, ನಿಮ್ಮ ಹತ್ರ ಎಲ್ಲ ವಿಚಾರ ಹೇಳಪ್ಪ ನಾನು. ಅವರಿಗೆ ಅವರು ಹೇಳೋದು ಅವ್ರ ಅಮ್ಮ ಅಂತ. ಯಾರಿಗೆ ಒಟ್ಟಿನಲ್ಲಿ ಹೆಣ್ಣು ಅನ್ನೋದೇ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇನ್ನೂ ಒಂದು ಗಂಡು ಆಗ್ತದೆ ಅಂತ ಏನು ಗ್ಯಾರಂಟಿ ಅಂತಾರಂತೆ.
ನಾನು ಯೋಚನೆ ಮಾಡಿದೆ, ಒಂದು ಹುಟ್ಟಬೇಕಾದ್ರೆ ಮೊದಲೇ ಈ ಥರ ಹೇಳ್ತಾ ಇದ್ದಾರೆ, ಇನ್ನೂ ಒಂದು ಹೆಣ್ಣಾಗ್ಬಿಟ್ರೆ ಏನು ಮಾಡೋದಪ್ಪ ನಾನು ಅವಾಗ? ಈಗಲಾದರೂ ಇವಳೊಬ್ಬಳನ್ನು ಹೆಂಗಾರು ಸಾಕ್ಕೊಂಡಿರ್ತೀನಿ. ಹೆಣ್ಣಾದ್ರೆ ಮತ್ತೆ ಇವ್ರು ಇದೇ ಕೆಲಸ ಮಾಡಾರಲ್ಲ, ಬೇಡ ಬಿಡಿ, ಎಲ್ಲರೂ ಚೆನ್ನಾಗಿ ಇದ್ಕೊಳ್ಳಿ. ಏನಪ್ಪ ನೀನು ಮಾತಾಡೋದು ನೋಡಿದ್ರೆ ನಂಗೆ ವಿಚಿತ್ರ ಕಾಣ್ತದೆ. ಎಂತ ರಮ್ಯಾ, ಎಂತ ನೀನು ಹೇಳೋದು? ಒಂದು ಹೆಂಡತಿ ಬದುಕಿದ್ದಂತೆ ಅವನು ಇನ್ನೊಂದು ಮದುವೆ ಆಗೋಕ್ಕೆ ರೆಡಿಯಾಗೇನೆ, ಅದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಅಂದರೆ ಅವನಿಗೆ ಎಷ್ಟು ಧೈರ್ಯ ಇರಬೇಡ. ಇವನು ಸುಮ್ಮನೆ ಬಿಟ್ಟರೆ ನೀನೇ ಯೋಚನೆ ಮಾಡು. ಉಳಿದ ಗಂಡು ಮಕ್ಕಳಿಗೂ ನಾವೊಂದು ಹಾದಿ ಹಾಕ್ಕೊಟ್ಟಂಗಾಗಲ್ಲ. ಬೇಡ, ಸುಮ್ಮನಿರು. ಇಷ್ಟು ನಿಶ್ಚಯಿಸನೆ ಅಂದರೆ ಅವ್ನು ಸ್ವಲ್ಪ ಅನುಭವಿಸ್ಲಿ. ಏನು ಮಾಡೋದು ಸಾಧ್ಯಪ್ಪ? ಏನು ಮಾಡ್ಬೋದು ಹೇಳಿ? ಕಂಪ್ಲೇಂಟ್ ಕೊಡ್ಬೋದು, ಡಿವೋರ್ಸ್ ತಗೊಳ್ಳದೆ ಮದುವೆ ಆಗ್ಯಾರೆ ಅಂತ ಬಿಡ್ಬೋದು. ಅವ್ರು ಸ್ವಲ್ಪ ದಿವಸ ಮದುವೆ ಮುಂದೂಡ್ತಾರೆ, ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ. ಅದನ್ನಾರು ಮಾಡ್ಬೇಕಲ್ಲ, ರೀಸನ್ ಕೊಡ್ತಾರೆ. ಅವಳಲ್ಲಿನ ತವ್ರ ಮನೆಯಲ್ಲದಾಳೆ, ಮನೆಗೆ ಬರಲ್ಲ, ಮಗಳನ್ನ ಕರ್ಕೊಂಬರಲ್ಲ ಅಂತ. ಅಕಸ್ಮಾತ್ ಅದೇ ಏನಾದ್ರು ಕೋರ್ಟ್ ಎತ್ತಿ ಹಿಡಿದ್ರೆ ನಾನು ಹೋಗ್ಬೇಕಾಗ್ತದೆ. ಏನು ಜೀವನ ಮಾಡೋಕ್ಕಾಗ್ತದೆ ಹೇಳಿ? ನಾನು ಇಷ್ಟೆಲ್ಲ ಆದವರು ನಾನಲ್ಲಿ ಹೋದ್ರೆ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ಏನು ಗ್ಯಾರಂಟಿ? ನನ್ನ ಕತೆ ಬಿಡಿ, ನನ್ನ ಮಗಳ ಕತೆ ಏನಾಗತ್ತೆ ಹೇಳಿ? ಈಗ ಏನಿಲ್ಲ, ಅವ್ರು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟರೆ ಸಾಕು. ನಾನಂತೂ ಅಷ್ಟೇ ನಿರೀಕ್ಷೆ ಮಾಡೋದು. ನಮ್ಮ ಜೀವನಕ್ಕೆ ಅವ್ರು ಬೇಡ ಅಂದಮೇಲೆ ಮತ್ತು ಅವ್ರ ಜೀವನ ಹೆಂಗಾರು ಇದ್ಕೊಂಡ್ಲಿ, ನಾವು ಯಾಕೆ ತೊಂದರೆ ಕೊಡೋಣ? ನಾ ಯಾವ ಹೆಣ್ಮಕ್ಳಿಗಾದರೂ ಇಷ್ಟೇ ಹೇಳ್ತೀನಿ ಅಪ್ಪ. ಈಗ ನಂಗೆ ಕಾಂಪನ್ಸೇಷನ್ ಬೇಕು, ಬೇರೆ ಎಲ್ಲೂ ಗತಿ ಇಲ್ಲ ನನಗೆ ಅನ್ನಂಗಿದ್ರೆ ಕಾಂಪನ್ಸೇಷನ್ ಕೇಳೋಣ ಅಂತ. ದೇವ್ರ ದಯೆಯಿಂದ ನನಗೆ ಆ ತೊಂದರೆ ಏನಿಲ್ಲ. ಅವ್ರ ಕಾಂಪನ್ಸೇಷನ್ ತಗೊಂಡು ನಾನೇನು ಮಾಡಲಿ? ಅವರೇ ಬೇಡ ಅಂದಮೇಲೆ ಅವ್ರ ಕಾಂಪನ್ಸೇಷನ್ ಎಂತಕ್ಕೆ? ನನಗೆ ಬೇಡ, ನಾನು ಸಾಕ್ತೀನಿ ನನ್ನ ಮಗಳನ್ನು. ನಿಮಗೇನಾದ್ರು ಬೇಜಾರಾಗ್ತದಪ್ಪ? ಮಗಳು ಗಂಡನ ಬಿಟ್ಟು ಬಂದು ಮನೆಯಲ್ಲದೆ ಮರ್ಯಾದೆ ಪ್ರಶ್ನೆ ಅಂತ, 4 ಜನರ ಮುಂದೆ ಹೆಂಗೆ ಹೋಗೋದು ಅಂತ, ಆ ಥರ ಏನಾರು ಆಗ್ತದ ನಿಮಗೆ? ನಿಮಗೆ ಭಾಳ ಹಿಂಸೆ ಆಗತ್ತೆ ಅಂದರೆ ಬೇಕಾದ್ರೆ ಹೇಳಿ, ನಾನೇ ಹೋಗ್ತೀನಿ. ಈ ವಯಸ್ಸಲ್ಲಿ ನನ್ನಿಂದ ನೀವು ನೋವು ತಿನ್ನೋದು ಬೇಡ. ಏನು ಮಾತಾಡ್ತಿದ್ದೀಯ ಮಗನೇ? ಏನು ಮಾತಾಡ್ತಿದ್ದೀಯ ಅಂತ ಯೋಚನೆ ಮಾಡು ನೀನೊಂಚೂರು. ನಿನ್ನ ಜೀವನಕ್ಕಿಂತ ಹೆಚ್ಚು ನನ್ನ ಮರ್ಯಾದೆ ಬಂತ ಹೇಳು? ನಾನು ಹಂಗೆ ಅನ್ಕೋತೀನ? ಆ ಥರದ ಅಪ್ಪ ಕಾಣ್ತೀನ ನಾನು? ನನಗೆ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ಯಾರು ಏನು ಬೇಕಾದ್ರೂ ಹೇಳ್ಕೊಂಡ್ಲಿ, ನನ್ನ ಮಗಳು ಎಲ್ಲೂ ಸುಖವಾಗಿರ್ತಾಳ ಅದು ಮೇನ್. ನನಗೆ ನೀ ಚೆನ್ನಾಗಿದ್ಬಿಟ್ರೆ ಅಷ್ಟು ಸಾಕು. ನೀ ಇಲ್ಲಿದ್ದಕ್ಕೂ ನನ್ನ ಮರ್ಯಾದೆ ಹೋಗ್ತದೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ನೀನು ಅದಕ್ಕಾಗಿ ಚಿಂತೆ ಮಾಡಬೇಡ. ಒಂದು ಲೆಕ್ಕಕ್ಕೆ ನೀನು ಹೇಳೋದೇ ಸರಿ ಬಿಡು. ಯಾಕೆ ಅದು ನಾನೇನು ಇಷ್ಟಪಟ್ಟೆ, ಅವನಿಗೆ ಮದುವೆ ಮಾಡಿಕೊಟ್ಟಿದ್ದಲ್ಲ, ಅನಿವಾರ್ಯ ಪರಿಸ್ಥಿತಿ ಅಂತ ಮದುವೆ ಮಾಡಿಕೊಟ್ಟೆ. ಇಷ್ಟೆಲ್ಲ ಆತಲ್ಲ, ಹೋಗಲಿ ಬಿಡು. ಈಗಲಾರು ಅವನಷ್ಟಕ್ಕೆ ನಾವಿರಲಿ, ನಮ್ಮಷ್ಟಕ್ಕೆ ನಾವು ಇರೋಣ. ಇನ್ನೂ ಏನಾದ್ರು ತೊಂದರೆಗಿಂದರೆ ಕೊಡೋಕ್ಕೆ ಬರ್ತಾನೆ ಅಂದರೆ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಏನೇ ಆಗಲಿ, ನಾ ಇವತ್ತೇ ಹೇಳಿರ್ತೀನಿ, ಅವನ ಹತ್ರ ಒಂದು ಸತಿ ಮಾತಾಡ್ತೀನಿ. ನಾನು ಮಾತಾಡದೆ ಮಾತ್ರ ಸುಮ್ಮನೆ ಇರಲ್ಲ. ಅವನು ಆಸ್ತಿ, ಮನೆ, ದುಡ್ಡು, ಕಾಸು ಏನೂ ಕೇಳಲ್ಲ. ನಂಗೆ ಬೇಡ. ಅದನ್ನು ನಾವು ಮಾತಾಡೋಕ್ಕದೇ ಮಾತಾಡ್ತೀನಿ. ಅಲ್ಲ, ಬೇಜಾರು ಮಾಡ್ಕೋಬೇಡಿ ಅಪ್ಪ, ಹಿಂಗೆ ಹೇಳಿದೆ ಅಂತ. ನಂಗೆ ಗೊತ್ತು ನೀವೇನು ಅಂತ. ಆದರೂ ವಯಸ್ಸಾದವರಿಗೆ ಇರ್ತದಲ್ಲ ಚಿಂತೆ. ಹಂಗೇನೋ ಅಂದ್ಕೊಂಡೆ. ಇಲ್ಲ, ನೀವು ಹಂಗೆ ಅಂದ್ಕೊಂಡಲ್ಲ ಬಿಡಿ. ನಾವೊಂದು ನಿರ್ಧಾರ ಮಾಡೋಣಪ್ಪ. ನಾನು, ನನ್ನ ಮಗಳು, ನೀವು ಇಷ್ಟೇನ ಇರೋಣ ಇಲ್ಲೆಯ. ಜೀವನಕ್ಕೇನು ತೊಂದರೆ ಇಲ್ಲ. ಪ್ರೇಮೊಬ್ಳು ಇರ್ತಾಳೆ, ಯಾವ ಕಾಲಕ್ಕೂ ನಾನು ನಿಮ್ಮ ಮನೆ ಬಿಟ್ಟು ಹೋಗಲ್ಲ ಅಂತ ಅವಳು ಹೇಳಾಳೆ. ನೋಡೋಣ ಏನಾಗ್ತದೆ ಅಂತ. ಪ್ರೇಮ ಅಂದಕ್ಕೂ ನೆನ್ಪತ್ತು, ಪಾಪ ಇವತ್ತು ಭೇಟಿಗೆ ಹೋಗೋಣ ಅಂತ ಹೇಳಿದ್ದೆ. ಏನು ಮಾಡ್ತಾಳೆ ಏನೋ. ಬೇಗ ಬಂದು ಕೆಲಸ ಮಾಡಿಟ್ಟು ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ ಬರ್ತೀನಿ ಅಂದಿತ್ತು. ಇವತ್ತು ಹೋಗೋ ಮೂಡೇ ಇಲ್ಲ ನನಗೆ. ಅಚ್ಚಿ, ನನ್ನ ತಲೆ ಬಿಸಿ ನಂಗಾಗಿದೆ. ಮೊದಲೇ ತಡ ಆಗಿದೆ. ಸಣ್ಣ ಮೇನ್ ತಿಳ್ಕೊಂಡ್ರೆ ಏನೋ. ಪ್ರೇಮ್ ಬೇಗ ಬರ್ತೀನಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅಂದಿತ್ತು. ಪತ್ತಿಕ್ಕಿಲ್ಲ ಅಂತ ರಜೆ ಹಾಕಿದಕ್ಕೆ ಬರಲ್ಲ ಅಂದ್ಕೋತಾರೆ ಏನೋ. ಮಾಡಿದ್ದ ಹಂಗೆ ಅತ್ಲಾಗೆ ಮನೆಯಿಂದ ಬರೋಳು ಎಲ್ಲ ತಗೊಂಡೇ ಬಂದುಬಿಟ್ಟಿದ್ರೆ ಈ ಕೆಲಸ ಮಾಡಿ ಕೊಟ್ಟು ಹಾಗೆ ಹೋಗೋದಿತ್ತು. ಈಗ ಬಂದಿದ್ದೆ, ತಡಾಗಿ ಬಂದೀನಿ. ಮತ್ತು ವಾಪಸ್ ಹೋಗ್ಬೇಕಾನೆ ಇನ್ನು ಎಷ್ಟೊತ್ತಿಗೆ ಹೋಗೋದು ಅಂತ ಕೇಳ್ತಾರೆ ಏನೋ.
ಬೇಡ ಮಗನೆ ಬೇಡ. ಇವತ್ತು ಇಷ್ಟು ಬೇಜಾರಲ್ಲಿ ಇದ್ಕೊಂಡು ಎಂತ ಹೋತೀಯಾ? ಬೇಡ, ಇನ್ನೊಂದು ದಿವ್ಸ ನಾನೇ ಕರ್ಕೊಂಡು ಹೋಗ್ತೀನಿ. ಹೋಗೋಣ, ನಾವು 3 ಜನ ಹೋಗೋಣ. ಬೇಕಾದ್ರೆ ಪ್ರೇಮನ್ನು ಕರ್ಕೊಂಡು ಹೋಗೋಣ, ಆದ್ರೆ ಮಕ್ಕಳನ್ನು ಕರ್ಕೊಬರಲಿ. ಹೋಗೋಣ, ಖುಷಿಲೇ ಇದ್ದು ಓಡಾಡಿ ಬರೋಣ ಒಂದು ದಿವಸ. ಹೌದು, ಎಲ್ಲೋ ಬೈಲೊಳ್ದೆ ಭಾಳ ದಿನ ಆಗಿದೆ. ನನಗೂ ಒಂಥರ ಇದಾಗ್ತದೆ. ಬಿಡು, ಬೇಡ ಬಿಡು, ಬೇಡ. ಇವತ್ತಿರು, ಪ್ರೇಮ್ ಬಂದರೆ ಹೇಳೋಣ. ಹೆಂಗೆ ಹೋಗಲ್ಲ, ಇನ್ನೊಂದು ದಿವಸ ಯಾವತ್ತಾರು ಹೋಗೋಣ ಅಂತ ಹೇಳೋಣ, ನೋಡೋಣ. ಅಯ್ಯೋತ ಎಂತ ಆತು? ಇಷ್ಟು ಹೇಳ್ತಾ ಇದ್ದಾರಲ್ಲ, ಬೇಡ ಹೋಗೋದು ಅಂತ. ಏನಾತಪ್ಪ ಸೊ? ನಮ್ಮಿಬ್ಬರ ಹಣೆಯಲ್ಲಿ ದೇವ್ರು ಏನು ಬರ್ದಾನೆ ಏನೋ. ನಮ್ಮನೆ ಗಂಡಸಿಗೆ ಒಂಚೂರು ಬುದ್ಧಿ ಬಂದಂಗೆ ಆತಿತ್ತು. ನಿಮ್ಮದು ಅನ್ನಷ್ಟೊತ್ತಿಗೆ ಸಣ್ಣ ಮಗ ಶುರು ಆಯ್ತು. ಗಂಡನೇ ಏನೋ ಹೇಳಿರ್ಬೇಕು. ಯಾಕೆ ಹಂಗೆ ಉರಿತದೆ ಅನ್ನೋದು ನನ್ನ ಮನಸ್ಸಯ್ಯ.